ಜಿಲ್ಲಾಧಿಕಾರಿ ಮನ್ಸು ಮಾಡಿದರೆ 5 ನಿಮಿಷದಲ್ಲಿ ಎಲ್ಲ ರೆಕಾರ್ಡ್ ಅನ್ನು ತರಿಸಿ ನೋಡ್ಬೋದು. ಆಗಲಿ, ಇಂದವಾರ ಆಗಲಿ, ನಲ್ಲೂರಾಗಲಿ, ಮತ್ತವಾರ ಆಗಲಿ, ಈ ಸುತ್ತಮುತ್ತ ಇರತಕ್ಕಂಥ ಒಬ್ಬ ರೈತ ಬೆಳೆಗಾರರಾಗಲಿ, ಇವು ಎಲ್ಲರಿಗೂ ತುಂಬ ತೊಂದರೆ ಆಗ್ತಿದೆ. ಯಾಕೆ ಇದೇ ಗಣಿಗಾರಿಕೆ ಮಾಡ್ತಾರೆ, ಟೌನ್ ಲಿಮಿಟ್ ಬರಲ್ವಾ? ರೈತರಿಗೆ ಮತ್ತೆ ಹಿಂದೂ ಧರ್ಮಕ್ಕೆ ಧಕ್ಕೆ ತರ್ತಿದೆ. ಮೇಲೆ ರಂಗಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನ ಒಡಕ್ ಬಂದು ಭಾಗ ಬಿಟ್ಟು ದೇವರೇ ನಿಲ್ಲಂಗಿಲ್ಲ, ಆ ಪರಿಸ್ಥಿತಿ ಆಗಿದೆ. ಪ್ರಕೃತಿಯ ಮಡಿಲು ಹಾಗೂ ಪ್ರವಾಸಿಗರ ಸ್ವರ್ಗ ಚಿಕ್ಕಮಗಳೂರಿನಲ್ಲಿ ಗಣಿ ನಿಯಮಗಳನ್ನು ಗಾಳಿಗೆ ತೂರಿ ನಡೆಯುತ್ತಿರುವ ಬೃಹತ್ ಕಲ್ಲು ಗಣಿಗಾರಿಕೆಗೆ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದ್ದು, ಇದರಿಂದ ಬೇಸತ್ತ ಗ್ರಾಮಸ್ಥರು ಇದೀಗ ಪ್ರತಿಭಟನೆಗೆ ಇಳಿದಿದ್ದಾರೆ. ಚಿಕ್ಕಮಗಳೂರು ನಗರದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವ ಮೂಕ್ತಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮತ್ತಾವರ ಗ್ರಾಮದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನಿಯಮವನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ಬೃಹತ್ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಸುಮಾರು 35 ವರ್ಷಗಳಿಂದ ಈ ಪ್ರದೇಶದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೆಯುತ್ತಿದೆ ಎಂದು ಆರೋಪಿಸಲಾಗಿದ್ದು, ಭೂಮಟ್ಟದಿಂದ 200 ಅಡಿಗೂ ಹೆಚ್ಚು ಆಳಕ್ಕೆ ಕಲ್ಲನ್ನು ಸ್ಫೋಟಿಸಲಾಗುತ್ತಿದೆ. भगवान बलराम के भारतीय किसान संघ जिंदाबाद, भारतीय किसान संघ जिंदाबाद, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಮತ್ತವರ ಗ್ರಾಮದ ಸುಮಾರು 250ರಿಂದ 300 ಮನೆ ಇರ್ತಕ್ಕಂಥ ಒಂದು ದೊಡ್ಡ ಗ್ರಾಮ. ಆದರೆ ದೊಡ್ಡ ಗ್ರಾಮ ಪಕ್ಕದಲ್ಲಿರ್ತಕ್ಕಂಥ ರಂಗನಾಥ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಅಲ್ಲಿ ಮನೆ ಮತ್ತು ಊರಿನ ಎಲ್ಲ ಗ್ರಾಮಸ್ಥರುಗಳಿಗೆ ಒಂದು ತುಂಬ ತೊಂದರೆ ಆಗಿ ಕೆಲವು ಹೊಸ ಮನೆಗಳು ಕೂಡ ಕ್ರಾಕ್ ಬರ್ತಾ ಇರೋ ಕಾರಣದಿಂದ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಬಿಟ್ಟು ಹೋಗ್ತಿರೋ ಕಾರಣದಿಂದ ಸುಮಾರು 1998ರಿಂದಲೂ ಹೊಡೆದು ಸುಮಾರು 30 ವರ್ಷಗಳ ಕಾಲ ಇಲ್ಲಿ ಬಂದು ನಿಂತಿದ್ದೀವಿ. ಇದು ನೋಡಿದರೆ ನಿಮ್ಮೆಲ್ಲರಿಗೂ ಅರಿವಾಗ್ತಕ್ಕಂಥ ಒಂದು ಬಂಡೆ. ನಾವು ಹೇಳೋದಕ್ಕಿಂತ ನೀವು ಕಣ್ಣಲ್ಲಿ ನೋಡಿದರೆ ಇದ್ರ ಬಗ್ಗೆ ಅರಿವಾಗ್ತದೆ. ಎಷ್ಟು ವರ್ಷಗಳಿಂದ ಹೊಡೆದಿದ್ರೆ, ಎಷ್ಟು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿ ಸರ್ಕಾರಕ್ಕೂ ಕೂಡ ವಂಚನೆ ಮಾಡಿ ರೈತರಿಗೆ, ದನ ಜಾನುವಾರುಗಳಿಗೆ ತೊಂದರೆ ಆಗ್ತಕ್ಕಂಥ ಸುಮಾರು ಜಾನುವಾರುಗಳು ಕೂಡ ನೀರು ಕುಡಿಯೋಕ್ಕೆ ಬಂದು ಸತ್ತೋಗ್ತಕ್ಕಂಥ ಉದಾಹರಣೆಗಳು ಕೂಡ ಇರ್ತವೆ. ಅದನ್ನು ಮುಚ್ಚಾಕ್ತಾರೆ. ಹಾಗಾಗಿ ನಾವು ಇದು ಇಲ್ಲೇ ಬಂದು ಹೋರಾಟವಾಗಿ ಶಾಂತಿಯುತವಾಗಿ ಹೋರಾಟ ಮಾಡೋ ಉದ್ದೇಶದಿಂದ ಸುಮಾರು 250ರಿಂದ 300 ಜನ ಬಂದು ಇಲ್ಲಿ ಶಾಂತಿ ಹೋರಾಟವನ್ನು ಮಾಡಿದಾಗಲಿ, ಇಂದವಾರ ಆಗಲಿ, ನಲ್ಲೂರಾಗಲಿ, ಮತ್ತವಾರ ಆಗಲಿ, ಈ ಸುತ್ತಮುತ್ತ ಇರತಕ್ಕಂಥ ಒಬ್ಬ ರೈತ ಬೆಳೆಗಾರರಾಗಲಿ, ಇವು ಎಲ್ಲರಿಗೂ ತುಂಬ ತೊಂದರೆ ಆಗ್ತಿದೆ. ಯಾಕೆ ಅಂತಂದರೆ ಇವತ್ತು ಟೌನ್ ಲಿಮಿಟು CDAಯಿಂದ 1 ಕಿಲೋಮೀಟ್ರ್ ಒಳಗಡೆ ಇದೆ. ಒಬ್ಬ ರೈತ ಇವತ್ತು 4 ಎಕರೆ ಅಭಿವೃದ್ಧಿ ಮಾಡ್ಕೊಂಡು 2 ಎಕರೆ 3 ಎಕರೆ ಜಮೀನು ಮಾಡ್ಕೊಂಡು ಹೋಗ್ತಾಯಿದ್ರೆ, ಇದು ಟೌನ್ ಲಿಮಿಟು, ಇದಕ್ಕೆ ನಿಮಗೆ ಇದು ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಇದೇ ಗಣಿಗಾರಿಕೆ ಮಾಡ್ತಾರೆ, ಟೌನ್ ಲಿಮಿಟ್ ಬರಲ್ವಾ? ಯಾಕೆ ಕೊಡ್ತಿದ್ದಾರೆ? ಆಮೇಲೆ ಎರಡನೇದಾಗಿ ಇವರು ಅಧಿಕಾರಿಗಳನ್ನ ಸಾಮೀಲು ಮಾಡ್ಕೊಂಡು ದುಡ್ಡಿನ ಹಣಬಲದಲ್ಲಿ ಇವತ್ತು ದೌರ್ಜನ್ಯ ಮಾಡ್ತಿದ್ದಾರೆ. ಈ ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟಿಲ್ಲ, ಕ್ರೆಷರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇದು ಸರ್ವೆ ನಂಬರ್ 386 ಮತ್ತಾವರ ಸರ್ವೆ ನಂಬರ್ ಗ್ರಾಮದಲ್ಲಿ ಇರೋದು ಇದು ಭೂಮಿ. ಇದು 10-20 ವರ್ಷ ಕಾಲದಿಂದಲೂ ಇವರು ಗಣಿಗಾರಿಕೆ ಮಾಡ್ಕೊಂಡು ಬರ್ತಿದ್ದಾರೆ.
ನಮ್ಮ ತಂದೆಯರ ಕಾಲದಿಂದಲೂ ಹೋರಾಟ ಮಾಡ್ಕೊಂಡು ಅರ್ಜಿ ಕೊಟ್ಕೊಂಡು ಬಂದರು. ಅಧಿಕಾರಿಗಳ ಅಮಲದಲ್ಲಿ, ದುಡ್ಡಿನ ಅಮಲದಲ್ಲಿ ಇದು ಬ್ಲಾಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ದಿನೇ ನಾವು ಇದೇ ಗ್ರಾಮಸ್ಥರು, ನಮ್ಮ ಮೆಂಬರ್ಸು ಮತ್ತು ನಮ್ಮ ಹಿರಿಯರನ್ನೆಲ್ಲ ಕರ್ಕೊಂಡೋಗಿ ಗ್ರಾಮ ಪಂಚಾಯತ್ ಇದು DC ಕಚೇರಿಗೆ, ಜಿಲ್ಲಾಧಿಕಾರಿ ಕಚೇರಿಗೆ, ಭೂ ಮತ್ತು ವಿಜ್ಞಾನ ಗಣಿಗಾರಿಕೆ ಕಚೇರಿಗೆ ಮತ್ತು AC ಕಚೇರಿಗೆ, ತಹಸೀಲ್ದಾರ್ ಕಚೇರಿಗೆ ಹೋಗಿ ಅರ್ಜಿ ಕೊಟ್ಟು ಅಲ್ಲಿಂದ ನಾವು ಮೆಮೊರಾಂಡಮ್ ತಗೊಂಡು ಬಂದಿದ್ವಿ. ಆಯಿತು, ನಾವು ಅತಿ ಶೀಘ್ರದಲ್ಲಿ ಅದನ್ನ ನಿಲ್ಲಿಸ್ತೀವಿ ನಾವು ಅಂತೇಳಿ ನಮಗೆ ಜಿಲ್ಲಾಧಿಕಾರಿಗಳಾಗಲಿ, AC ಸಾಹೇಬರಾಗಲಿ ನಮಗೆ ಹೇಳಿ ಕಳಿಸಿದ್ದಾರೆ. 4 ತಿಂಗಳಿಂದ ನಾವು ಇದನ್ನ ಮಾಹಿತಿ ಹೋಗಿ ಕೇಳಕ್ಕೆ ಬಂದರೆ ಮತ್ತೆ ಗಣಿಗಾರಿಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಅವರು ಯಾರ್ಯಾರ ಕೈಲಿ ಹೇಳೋದಂತೆ ಧಮಕಿ ಹಾಕ್ಕೊಂಡು, ನಾನು ಅಲ್ಲಿಂದ ಬಂದಿದ್ದೀನಿ, ನಂಗೆ ಗೊತ್ತಿದೆ, ನಾನು ಏನು ಮಾಡಬೇಕು ಅಂತೇಳಿ ಇವರೆಲ್ಲ ದುಡ್ಡಿಗೆ ಆಫರ್ ಮಾಡ್ತಾನೆ. ನಾವು ಆ ಥರ ರೈತರುಗಳಲ್ಲ. ನಾವು ಕಷ್ಟಪಟ್ಟು ಬೆಳೆದು ಬಂದಂಥ ರೈತರುಗಳು, ಮತವರಾಗಲಿ, ನಮ್ಮ ಮತವರ ಗ್ರಾಮ ಪಂಚಾಯತಿ, ಮುಕ್ತೇಳಿ ಗ್ರಾಮ ಪಂಚಾಯತಿ ಇರ್ತಕ್ಕಂಥ ರೈತರುಗಳು ನಾವು ಸ್ವಾಭಿಮಾನದಿಂದ ಬೆಳೆದು ಬಂದೀವಿ. ಈಗ ಸ್ವಾಭಿಮಾನದಿಂದ ಶಾಂತಿ ರೀತಿಯಿಂದ ಕಳಿಸಿದ್ದೀವಿ ಅವ್ರನ್ನ. ಅವ್ರು ಬಂದಂಥ ಮೆಟೀರಿಯಲ್ಗಳು, ಇಟಾಚಿ ಆಗಲಿ, ಟ್ಯಾಕ್ಟ್ರುಗಳ್ನ ಶಾಂತಿಯಿಂದ ಕಳಿಸಿದ್ದೀವಿ. ಮತ್ತೆ ಏನಾರ ಸ್ಟಾರ್ಟ್ ಆದರೆ ಉಗ್ರ ರೀತಿಯಲ್ಲಿ ಹೋರಾಟ ಮಾಡಬೇಕಾಗುತ್ತೆ, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ಮತ್ತವರ ಗ್ರಾಮಸ್ಥರು ಹಾಗೂ ನಲ್ಲೂರು, ಹುಕ್ಕುಂದ ಎಲ್ಲರೂ ಸೇರಿ ನಾವು ಈ ಸ್ಟ್ರೈಕಿಗೆ ಹೊರಟಿದ್ದೀವಿ. ಯಾಕೆ ಅಂದರೆ ನಮಗೆ ಪರಿಸರ ಮಾಲಿನ್ಯ, ತೋಟ ಮಾಡಿದ್ದೀವಿ, ಇಲ್ಲಿ ತೋಟ ಮಾಡಬೇಡಿ, ಇದನ್ನು ತೆಗೀರಿ, ಗಿಡ ಹಾಕಬೇಡಿ ಅಂತಾರೆ. ಆಮೇಲೆ 5 ಗಂಟೆಗೆ ಬ್ಲಾಸ್ಟ್ ಮಾಡ್ತಾರೆ. ಅಕಸ್ಮಾತಾಗಿ ಒಂದು ಕಲ್ಲು ಬಂದು ಬಿದ್ದರೆ ನಾವು ಸತ್ತರೇನೆ ನಮ್ಗೆ ಯಾರೂ ಇಲ್ಲಿ ನೋಡಲ್ಲ. ಯಾಕೆ ಅಂದರೆ ಇಲ್ಲಿ ನಾವಿಲ್ಲೇ ಬಿದ್ದಿರ್ತೀವಿ, ಸತ್ತೋಗಿರ್ತೀವಿ, ಏನೋ ಸತ್ತರು ಅಂತಾರೆ. ಅದರಿಂದ ದಯವಿಟ್ಟು ನಾವು ಎಲ್ಲ ಜಿಲ್ಲಾಧಿಕಾರಿ ಆಗಲಿ, ತಹಸೀಲ್ದಾರ್ ಆಗಲಿ, AC DC ಎಲ್ಲರ ಗಮನಕ್ಕೂ ತಂದಿದ್ದೀವಿ ಈ ಪ್ರಶ್ನೆಗಳನ್ನು. ಯಾಕೆ ಅಂದರೆ ನಾವಿಲ್ಲಿ ಕಲ್ಲು ಹೊಡಿಬೇಡಿ, ನಮ್ಮದು ಗಿರಿ ಮೇಲೆ ರಂಗಸ್ವಾಮಿ ದೇವಸ್ಥಾನ ಇದೆ, ಆ ದೇವಸ್ಥಾನ ಒಡಕ್ಕೆ ಬಂದು ಭಾಗ ಬಿಟ್ಟು ದೇವರೇ ನಿಲ್ಲಂಗಿಲ್ಲ ಆ ಪರಿಸ್ಥಿತಿ ಆಗಿದೆ. ಅದು ಒಂದೇ ಅಲ್ಲ, ಎಲ್ಲ ದೇವಸ್ಥಾನಗಳು ಭಾಗ ಆಗಿದ್ದಾವೆ. ಮತ್ತವರದಲ್ಲಿ ಚೌಡೇಶ್ವರಿ ಆಗಲಿ, ರಂಗಸ್ವಾಮಿ ದೇವಾಗಲಿ, ವೀರಭದ್ರೇಶ್ವರ ದೇವಸ್ಥಾನ ಆಗಲಿ, ಸಿದ್ದೇಶ್ವರ ಆಗಲಿ, ಮತ್ತು ಎಲ್ಲ ಮನೆಗಳು ಕ್ರ್ಯಾಕ್ ಬಿದ್ದಿದೆ. ಅದರಿಂದ ನಾವು ತುಂಬ ಬಡವರು. ಯಾಕೆಂದರೆ ನಾವು ಮತ್ತವರದಲ್ಲಿ ಶ್ರಮಪಟ್ಟು ಮೇಲೆ ಬಂದಿರತಕ್ಕಂಥ ರೈತರು ನಾವು. ಅದರಿಂದ ದಯವಿಟ್ಟು ಎಲ್ಲ ಅಧಿಕಾರಿಗಳಲ್ಲಿ ಕ್ಷಮೆ ಕೇಳೋದು ಅಂದರೆ ಇದನ್ನು ಈ ಬಂಡೆ ನಿಲ್ಲಿಸ್ಬೇಕು ಅಂತ ಅವರಲ್ಲಿ ಕೇಳ್ಕೊತಿದ್ದೀವಿ ನಾವು. ಸೌರ ಲೈಸೆನ್ಸ್ ಕೊಡುತ್ತೆ. ಈಗ ಎಕ್ಸಾಂಪಲ್ ಹೇಳ್ಬೋದು, ಧೂಮಪಾನ ಮತ್ತು ಮದ್ಯಪಾನ ಸಮಾಜಕ್ಕೆ ಹಾನಿಕಾರಕ, ಅದಕ್ಕೆ ಲೈಸೆನ್ಸ್ ಕೊಟ್ಟಿದೆ. ಇದನ್ನ ಜನಸಾಮಾನ್ಯರು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸೊ ಆ ರೀತಿ ಇದೇ ರೀತಿ ನಾನು ಇನ್ನೊಂದು ಮಾತು ಏನು ಹೇಳ್ತೀನಿ ಅಂತಂದರೆ, ಇದು ರೈತರಿಗೆ ಮತ್ತು ಹಿಂದೂ ಧರ್ಮಕ್ಕೆ ಧಕ್ಕೆ ತರ್ತಿದೆ. ಎಕ್ಸಾಂಪಲ್ ಯಾಕೆ ಹೇಳ್ತೀನಿ ಅಂತಂದರೆ, ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನ ಇವತ್ತು ಬಿರುಕು ಬೀಳೋ ಪರಿಸ್ಥಿತಿ ಬಂದು ನಿಂತಿದೆ. ಇದಕ್ಕೆ ಹಿಂದೂ ಪರ ಸಂಘಟನೆಗಳು, ಹಿಂದುತ್ವವಾದಿಗಳು ಇದಕ್ಕೆ ಸಪೋರ್ಟ್ ಮಾಡಬೇಕು. ಬರೀ ನಾವು ಬೇರೆ ರೀತಿ ಸಪೋರ್ಟ್ ಮಾಡ್ತೀರಿ ಅಂತಲ್ಲ, ಇದಕ್ಕೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಅದ್ರ ಜೊತೆಗೆ ರೈತರಿಗೆ ಯಾವ ರೀತಿ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ, ಒಂದು ಬಂಡೆ ಒಂದು ಊರಿಗೆ ಸೀಮಿತ ಆಗಿರಲ್ಲ, ಹೆಚ್ಚು ಕಮ್ಮಿ ಸುತ್ತಮುತ್ತ ಒಂದು 10-20 ಹಳ್ಳಿ ಸೀಮಿತ ಆಗಿರ್ತದೆ, ಒಂದು 20-25 ಕಿಲೋಮೀಟ್ರ್ ದೂರ ಹೋಗಿರ್ತದೆ. ಇವತ್ತು ಇಲ್ಲಿ ಬ್ರೇಕ್ ಆದರೆ ಅವ್ರಗಳ ಬೋರ್ಗಳು ಫೇಲ್ ಆಗ್ತದೆ. ನಾಳೆ ಮೋಟ್ರುಗಳು ಇವೇನು ಬ್ಲಾಸ್ಟ್ ಮಾಡ್ತಾರೆ, ಈ ಬ್ಲಾಸ್ಟಿಂದ ಮೋಟ್ರುಗಳು ಶೇಕ್ ಆಗಿ ಸೈಡಿಗೆ ಬಂದು ಕೂತ್ರೆ ಹೊರಗೆ ತೆಗೆದು ರಿಪೇರಿ ಮಾಡೋಕ್ಕಾಗಲ್ಲ, ಕುಡಿಯೋ ನೀರಿಗೆ ತೊಂದರೆ ಆಗ್ತದೆ. ಜೊತೆಗೆ ಮನೆಗಳು ಬಿರುಕು ಬಿಟ್ಟಿರುವಂಥದ್ದು. ಮೇಯ್ನ್ಲಿ ಹೇಳ್ತೀವಿ, ಹಿಂದೂಗಳ ದೇವಸ್ಥಾನ ಹಾಳಾಗಿರ್ತದೆ, ಹಿಂದೂ ಸಮಾಜ ಇದಕ್ಕೆ ಸಪೋರ್ಟ್ ಮಾಡಬೇಕು, ಹಿಂದುತ್ವವಾದಿಗಳು ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ. ಯಾರೋ ಎಲ್ಲಿಂದಲೋ ಬಂದು ಸಾವಿರಾರು ಜನ, ಲಕ್ಷಾಂತರ ಜನ ರೈತರಿಗೆ ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ ಅಂದಾಗ ಇದನ್ನು ನಾವು ಗಂಭೀರವಾಗಿ ತಗೋಬೇಕು. ಯಾಕಂದರೆ ಒಬ್ಬನ ಮನೆ ಉದ್ಧಾರಕ್ಕೋಸ್ಕರ ಲಕ್ಷಾಂತರ ಜನ ರೈತರುಗಳದ್ದು ಅಥವಾ ಜನಗಳ ಜೀವನ ಹಾಳಾಗೋದು ಒಳ್ಳೆಯದು ಅಂತ ಯಾರೂ ಬಯಸಲ್ಲ. ಸೊ ಅದರಿಂದ ಏನಿದೆ, ನಮ್ಮ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಇದ್ರ ಬಗ್ಗೆ ಒಂದು ಸ್ಪೆಸಿಫಿಕ್ ಆಕ್ಷನ್ ತಗೋಬೇಕು ಅಂತ ನಾವು ಕೇಳ್ಕೊತೀವಿ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. To the point.